ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲಾ ರಾಯಚೂರು. ಇವತ್ತು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುವಂಥ ಸೈನಿಕ ಶಾಲೆ ಅಥವಾ ನವೋದಯ ಶಾಲೆ ಅಥವಾ ಮಿಲಿಟರಿ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಇವತ್ತು ನಾನು ಒಂದು ಮಾಸ್ಟರ್ ಕ್ಲಾಸ್ 1 ಅನ್ನುವಂಥ ಒಂದು ವಿಡಿಯೋ ಕ್ಲಾಸನ್ನು ಕೊಡ್ತಾಯಿದ್ದೀನಿ. ವಿದ್ಯಾರ್ಥಿಗಳು ಪ್ರಾರಂಭದಿಂದ ಕೊನೆಯವರೆಗೂ ನನ್ನ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿಕೊಂಡು ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿ ಎಷ್ಟು ಪ್ರಶ್ನೆಗಳಿಗೆ ನೀವು ಇವತ್ತು ಸರಿ ಆದ ಅಂಕವನ್ನು ಪಡಿತೀರನ್ನು ಕಾದು ನೋಡೋಣ. ನವೋದಯ ಶಾಲೆಗಳಲ್ಲಿ ನಿಮ್ಗೆ ಕೇವಲ 20 ಮ್ಯಾಥ್ಸ್ಗೆ ಸಂಬಂಧಿರುವಂಥ ಪ್ರಶ್ನೆ ಬರ್ತವೆ. ಒಂದು ಪ್ರಶ್ನೆಗೆ 1.25 ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ. ಅದೇ ಥರ ಸೈನಿಕ ಶಾಲೆಗಳಲ್ಲಿ ಒಟ್ಟು 50 ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ. ಒಂದು ಪ್ರಶ್ನೆಗೆ 3 ಅಂಕಗಳನ್ನು ಅಲ್ಲಿ ಕೊಡಲಾಗುವುದು. ಆದ್ದರಿಂದ ಗಣಿತವನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿದ್ದೇ ಆದರೆ ಗಣಿತದಲ್ಲಿಯೂ ಕೂಡ ನೀವು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ಇವತ್ತು ನಾನು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಈ ಮಾಸ್ಟರ್ ಅನ್ನುವಂಥ ಒಂದು ಕ್ಲಾಸಸ್ನ 1ನೇ ವಿಡಿಯೋವನ್ನು ಕೊಡ್ತಾಯಿದ್ದೀನಿ. ಈ ಒಂದು ವಿಡಿಯೋವನ್ನು ಸರಿಯಾಗಿ ನೋಡಿಕೊಳ್ಳಿ. ಇವತ್ತು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಬಗ್ಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ 9449771212 ನಂಬರಿಗೆ ಕರೆ ಮಾಡಿ ಅಥವಾ 99002062 ನಂಬರ್ಗೆ ನೀವು ಕಾಲನ್ನು ಮಾಡ್ಬೋದು. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನಾನು ನಿಮಗೆ ಮೊದಲನೇ ಒಂದು ಪ್ರಶ್ನೆ ಕೊಡ್ತಾಯಿದ್ದೀನಿ. ಆ ಪ್ರಶ್ನೆಯನ್ನು ನೀವು ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಆಲ್ರೆಡಿ ಈ ವರ್ಷ ನವೋದಯ ಅರ್ಜಿಗಳನ್ನು ಕೂಡ ಕರೆದಿದ್ದಾರೆ. ಅರ್ಜಿಗಳನ್ನ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಇವು ಉಪಯೋಗವಾಗುವಂಥ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಅನುಭವ ಹೊಂದಿದ ಶಿಕ್ಷಕರುಗಳಿಂದ ನಿಮಗೆ ಕನ್ನಡ ಇರ್ಬೋದು, ಗದ್ಯ ಭಾಗ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಸೈನಿಕ ಶಾಲೆಗೆ ಸಂಬಂಧಪಟ್ಟಿರುವಂಥ GK ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಅನುಭವ ಹೊಂದಿದ ಒಂದು ಶಿಕ್ಷಕರ ಒಂದು ತಂಡದಿಂದ ನಿಮಗೆ ಲೈವ್ ಕ್ಲಾಸಸ್ಸು ಮತ್ತು ವಿಡಿಯೋ ಕ್ಲಾಸನ್ನು ಕೊಡ್ತಾನೆ ಬರ್ತಿದ್ದೀವಿ. ಈ ವರ್ಷ ನವೋದಯದಲ್ಲಿ ಕೇವಲ 12 ಅಧ್ಯಾಯಗಳ ಮೇಲೆ ನಿಮಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬಂದಿರುವುದರಿಂದ ಮಕ್ಕಳು ಅತಿ ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ಔಟ್ ಆಫ್ ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನಾನು ನಿಮಗೆ ಮೊದಲೇ ಪ್ರಶ್ನೆ ಕೊಡ್ತಾಯಿದ್ದೀನಿ. ಪ್ರಶ್ನೆ ಸಂಖ್ಯೆ 1ನೇ ಪ್ರಶ್ನೆ ಏನಿದೆ ನೋಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 1 ಎಷ್ಟು ಈಸಿಯಾಗಿದೆ, ಸರಳವಾಗಿರುವಂಥ ಪ್ರಶ್ನೆ. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿರಿ. ನೀವು ನಿಮ್ಮ ಉತ್ತರವು ಈ 4 ಆಯ್ಕೆಗಳಲ್ಲಿರುವಂಥ A 1 2 3 4 ಆಯ್ಕೆಗಳಲ್ಲಿ ಉತ್ತರ ಸರಿಯಾಗಿರುತ್ತದೆ. ವಿದ್ಯಾರ್ಥಿಗಳೇ, ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಸ್ಥಾನಕ್ಕೆ ಅನುಗುಣವಾಗಿ ಹಚ್ಚಿಕೊಂಡು ಒಂದು ಕೂಡಿಸುವ ಪ್ರಯತ್ನವನ್ನು ಮಾಡಿದರೆ ನಾವು ಪರ್ಫೆಕ್ಟಾಗಿ ಉತ್ತರವನ್ನು ಕಂಡಿಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಪ್ರಶ್ನೆ ಏನಿದೆ ಅಂದರೆ 1ನೇ ಪ್ರಶ್ನೆ 333 ಪ್ಲಸ್ 333 ಪ್ಲಸ್ 333 ಪ್ಲಸ್ 333 ಅತಿ ಸರಳವಾಗಿರೋದು. ನಿಮಗೆ ಒಟ್ಟು 20 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳು ಕ್ಲಿಷ್ಟಕರವಾಗಿರುವುದಿಲ್ಲ. 16 ಪ್ರಶ್ನೆಗಳು ಸರಳವಾಗಿಯೇ ಇರ್ತವೆ. ಇನ್ನು ಉಳಿದ 4 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರೋದ್ರಿಂದ ವಿದ್ಯಾರ್ಥಿಗಳು ನೀವು ಎಲ್ಲರೂ 16 ಪ್ರಶ್ನೆಗಳನ್ನು ಉತ್ತರಿಸುವ ಸಾಮರ್ಥ್ಯ ಇದ್ದರೆ ನೀವು 16ಕ್ಕೆ ನಿಮ್ಮದು 16 ಸರಿ ಉತ್ತರಿಸಬೇಕು. ಇನ್ನೇನು 4 ಕ್ಲಿಷ್ಟಕರವಾಗಿರುವಂಥ ಪ್ರಶ್ನೆ ಇರ್ತಾವಲ್ವಾ, ಅವು ನಿಧಾನವಾದರೂ ಪರವಾಗಿಲ್ಲ. ನೀವು 4 ಪ್ರಶ್ನೆಯೂ ಕೂಡ ಸರಿ ಉತ್ತರವನ್ನು ಕೊಟ್ಟರೆ ನೀವು 20ಕ್ಕೆ 20 ಪ್ರಶ್ನೆಗಳು ಸರಿ ಆದರೆ 25 ಅಂಕಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಸರಳವಾಗಿರುವಂಥ ಪ್ರಶ್ನೆಗಳು ಕೂಡ ನೀವು ಸರಳವಾಗಿದೆ ಅಂತ ತಿಳ್ಕೊಂಡು ನೀವು ಅವಸರ ಮಾಡೋಕ್ಕೆ ಹೋಗಿ ಅಲ್ಲಿ ಅಂಕವನ್ನು ಕಳೆದುಕೊಳ್ಬೇಡಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಒಂದು ಮೊದಲೇ ಪ್ರಶ್ನೆ ಬಿಡಿಸ್ತಾ ಇದ್ದೀನಿ. 333 ಈ ಥರ ಸ್ಥಾನ ಬಿಡಿ ಹಚ್ಕೊಳ್ಳಿ. ಪ್ಲಸ್ 2ನೇದು ಕೂಡ 333 ಇದೆ. ನೆಕ್ಸ್ಟ್ 3rd ಒನ್ ಇದು ಕೂಡ 333. ನೆಕ್ಸ್ಟ್ ಲಾಸ್ಟ್ ಒನ್ 333. ಈ ಥರ ನಿಮಗೆ ಕಚ್ಚಾ ಕೆಲಸಕ್ಕಾಗಿ ಅಂತ ಅಲ್ಲಿ ಲಾಸ್ಟು ನಿಮ್ಗೆ ಒಂದು ಪೇಜ್ ಕೊಟ್ಟಿರ್ತಾರೆ. ನೀಟಾಗಿ ವಿದ್ಯಾರ್ಥಿಗಳು ಈ ಥರ ಕಚ್ಚಾ ಕೆಲಸಕ್ಕನ್ನು ಉಪಯೋಗಿಸ್ಕೊಂಡು ನೀವು ಬಿಡಿಸಿದ್ದೇ ಆದರೆ ಎಲ್ಲ ಪ್ರಶ್ನೆಗಳು ನಿಮಗೆ ಅಂಕಗಳನ್ನು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ, 333. ಓಕೆ ವಿದ್ಯಾರ್ಥಿಗಳು, ಈಗ ನೋಡ್ಕೊಳ್ಳಿ, ಕೂಡಿಸೋಣ. 3 1 3 3 2 6 3 3 4 12 2 ಕ್ಯಾರಿ ಬಂತು 1. 3 1 3 6 3 9 3 4 12 12ಕ್ಕೆ 1 ಕೂಡಿಸಿ 13 ಕ್ಯಾರಿ ಬಂತು 1. 3 1 3 6 3 9 3 4 12 12ಕ್ಕೆ 1 ಕೂಡಿಸಿ 13. ನಮ್ಗೆ ಉತ್ತರ ಬರಬೇಕಾಗಿದ್ದು ಮೊತ್ತ ಇಲ್ಲಿ ಪ್ಲಸ್ ಚಿಹ್ನೆಗಳೇ ಇರೋದ್ರಿಂದ
ಕೂಡಿಸ್ಬೇಕಂತ ಗೊತ್ತಾಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಬಿಡಿ 10 100 ಕಾಮ 1000 1332 1332 ಸರಿಯಾದ ಆಯ್ಕೆ 2 ರೈಟ್ ಆಗುತ್ತೆ. ನಿಮಗೆ ಈಸಿ ಆಗಲಿ ಸರಳ ಆಗಲಿ ಅಂತ ತಿಳ್ಕೊಂಡು ನಿಮಗೆ ಮೊದಲೇ ಸರಳವಾದ ಪ್ರಶ್ನೆಯನ್ನು ಕೊಟ್ಟಿರ್ತೀವಿ. ಈ ಸರಳವಾದ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2ನೇದು ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2ನ್ನು ವಿದ್ಯಾರ್ಥಿಗಳು ಬೇಗನೆ ಕಮೆಂಟ್ ಮುಖಾಂತರ ಕಳಿಸ್ರಿ. ವೆರಿ ಇಂಪಾರ್ಟೆಂಟು. ಸೈನಿಕ ಶಾಲೆಗಳಲ್ಲಿ ನವೋದಯ ಶಾಲೆಗಳಲ್ಲಂತೂ 3 ವರ್ಷ ಕಂಟಿನ್ಯೂ ಆಗಿ ಈ ಪ್ರಶ್ನೆಯನ್ನು ಕೇಳ್ತಾನೆ ಹೋದರು. ಪ್ರಶ್ನೆ ಏನಿದೆ ನೋಡಿಕೊಡ್ರಿ. 12 ಗಂಡಸರು ಅಥವಾ 15 ಹೆಂಗಸರು ಒಂದು ಕೆಲಸವನ್ನು 24 ದಿನಗಳಲ್ಲಿ ಮುಗಿಸಬಲ್ಲರು. ಅದೇ ಕೆಲಸವನ್ನು 8 ಗಂಡಸರು ಮತ್ತು 8 ಹೆಂಗಸರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಪ್ರಶ್ನೆ. ಫಸ್ಟು ಪ್ರಶ್ನೆಗಳನ್ನು ನಿರರ್ಗಳವಾಗಿ ಓದೋದನ್ನು ಕಲ್ಕೊಳ್ಳಿ. ಪ್ರಶ್ನೆಯಲ್ಲಿ ಏನು ಕೊಟ್ಟಾನ, ಏನು ಕೇಳ್ತಾ ಇದ್ದಾನೆ, ನಾವು ಏನು ಮಾಡಬೇಕು ಅನ್ನೋದು ನೀವು ಅರ್ಥ ಮಾಡಿಕೊಂಡ್ರೆ ಎಲ್ಲ ಪ್ರಶ್ನೆಗೂ ನಾವು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡ್ರಿ ವಿದ್ಯಾರ್ಥಿಗಳೇ, ಇದು ಕೂಡ ಈ ಒಂದು ಅನುಪಾತಕ್ಕೆ ಸಂಬಂಧಪಟ್ಟಿರುವಂಥ ಲೆಕ್ಕನೂ ಕೂಡ ಇದೆ. ಇಲ್ಲಿ ಕೊಟ್ಟಿರುವಂಥ ಫಸ್ಟು ಗಂಡಸರು ಕೊಟ್ಟಿದ್ದಾರೆ, ನೀಟಾಗಿ ಗಂಡಸರು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಹೆಂಗಸರು ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳು ಹೆಂಗಸರು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದಿನಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಾನಲ್ಲಿ ಕೊಟ್ಟ ಸಂಗತಿಗಳನ್ನೇ ಹಚ್ತಾ ಇದ್ದೀನಿ. 12 ಗಂಡಸರು ಅಂದರು, ಈ ಗಂಡಸರು ಜಾಗಕ್ಕೆ 12 ಹಾಕಿದೆ. ಅಥವಾ ಬಂತು OR ಅಂತ ಬರೋದು, ಆರ್ ಅಂದರೆ ಅಥವಾ. 15 ಹೆಂಗಸರು ಅಂತ ಕೊಟ್ಟಿದ್ದಾರೆ, 15 ಹೆಂಗಸರು ಬುಡಕ್ಕೆ ಹಚ್ಚಿದೆ. ಮುಂದೆ 24 ದಿನಗಳು ಅಂತ ಕೊಟ್ಟಿದ್ದಾರೆ, ಈ ದಿನಗಳ ಬುಡಕ್ಕೆ 24 ಹಚ್ಚಿದ್ದೀನಿ. ಕೊಟ್ಟ ಸಂಗತಿಗಳನ್ನೇ ಹಚ್ತಾ ಇದ್ದೀನಿ. ಈ ಸೆಂಟೆನ್ಸ್ ಮುಗೀತು. ಅದೇ ಕೆಲಸವನ್ನು 8 ಗಂಡಸರು ಅಂದರು, ಗಂಡಸರು ಬುಡಕ್ಕೆ 8 ಹಾಕಿದೆ. ಮೇಲೆ ಅಥವಾ ಬಂದಿತ್ತು, ಈಗ ಮತ್ತು ಬರ್ತಾ ಇದೆ. ಇಲ್ಲಿ ಮತ್ತು ಅಂಡ್ ಹಾಕ್ತಾ ಇದ್ದೀನಿ, AND ಅಂಡ್. 8 ಹೆಂಗಸರಂದರು, ಈ 8 ಹೆಂಗಸರ ಜಾಗಕ್ಕೆ ಹಾಕಿದೆ. ಎಷ್ಟು ದಿನ ಅಂದರು ಕ್ವಶನ್ ಮಾರ್ಕ್. ಓಕೆ ವಿದ್ಯಾರ್ಥಿಗಳೇ, ಈ ಥರ ನಿಮಗೆ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಅವಸರ ಮಾಡದೆ ನೀವು ನಿಧಾನವಾಗಿ ಉತ್ತರಿಸ್ತಾ ಹೋದರೆ ಈಸಿಯಾಗಿ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಂತಹ ಪ್ರಶ್ನೆಗಳು ಬಂದಾಗ = ಮೇಲ್ಗಡೆ ಏನಿದೆಯಲ್ಲ ಆ 6 ಜಾಗದಾಗ ಇರುವುದನ್ನು ಪೂರ್ಣ ಪ್ರಮಾಣದಲ್ಲಿ ಹಾಗೆ ಬರ್ಕೊಂಬಿಡಿ. 12 × 15 × 24. ಕೆಳಗಡೆ ಏನು ಬಿಡಬೇಕಂದ್ರೆ ಓರೆ ಗುಣಾಕಾರ ಬರ್ಕೋಬೇಕು. ಈ 12ಕ್ಕೆ 8 ಗುಣಿಸ್ಬೇಕು, 15ಕ್ಕೆ 8 ಗುಣಿಸ್ಬಿಡ್ಬೇಕು. ಯಾವಾಗ ಮೇಲೆ ಆರ್ ಬಂದು ಕೆಳಗೆ ಆ್ಯಂಡ್ ಬರಬೇಕು, ಮೇಲೆ ಅಥವಾ ಬಂದು ಕೆಳಗೆ ಮತ್ತು ಬಂದಾಗ ನೀವು ಈ ಮೆಥಡನ್ನು ಬಿಡಿಸ್ತಾ ಹೋದರೆ ಈಸಿಯಾಗಿ ನಿಮ್ಮ ಉತ್ತರವನ್ನು ಕಂಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಓರೆ ಗುಣಾಕಾರ ನೋಡಿರಿ. 12 × 8 ಬ್ರಾಕೆಟ್ ಇವು 2ರ ಮಧ್ಯೆ ಪ್ಲಸ್ ಹಾಕಬೇಕು, ಯಾಕಂದರೆ ಕೂಡಿ ಮಾಡ್ತಾ ಇದ್ದಾರಾ ಅಂತ ಕೊಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ನೋಡ್ಕೊಡ್ರಿ, 8 × 15. ಓಕೆ, ಈಗ ಕೆಳಗಡೆ ಪ್ಲಸ್ ಬಂದಿರೋದ್ರಿಂದ ನೀವು ಕೂಡಿಸಿನೇ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನಿಸಬೇಕಾಗುತ್ತೆ. = ಮೇಲ್ಗಡೆ 12 × 15 × 24 ಡಿವೈಡೆಡ್ ಬೈ 12 × 96 ಪ್ಲಸ್ 15 × 8 8 40 ಕ್ಯಾರಿ ಬಂತು 4 8 1 8 8 4 12 120 ಬಂತು. ಈಗ ಪ್ಲಸ್ ಚಿಹ್ನೆ ಇರೋದ್ರಿಂದ ಕೂಡಿಸೋಣ. 12 × 15 × 26 ಡಿವೈಡೆಡ್ ಬೈ 96ಕ್ಕೆ 120 ಕೂಡಿಸ್ರಿ, 216 ಬರುತ್ತೆ. ಓಕೆ, ಈಗ ವಿದ್ಯಾರ್ಥಿಗಳು ನಾವು ಏನು ಮಾಡೋಣ, ಕ್ಯಾನ್ಸಲನ್ನು ಮಾಡ್ಕೊಳ್ಳೋಣ. ಓಕೆ, ನೋಡ್ಕೊಳ್ಳಿ. ಈಗ 216 ಬಂದಿದ್ರೆ ಬಿಡಿ ಸ್ಥಾನದಲ್ಲಿ ಸಂಖ್ಯೆ 0 2 4 6 8ರಿಂದ ಕೊನೆಗೊಂಡಿದ್ರೆ ಅದು 2ರ ಬಾಧ್ಯತೆ ನಿಯಮ. ನಾವು 2ರ ಮಗ್ಗಿಲದಕ್ಕೆ ಅರ್ಥ ಹೊಡಿಬೇಕು ಅಂತ ಗೊತ್ತಾಯಿತು. ಫಸ್ಟ್ ನಾವು 2ರಿಂದ ತಗೊಳ್ಳೋಣ. 2 1 2 10 0 2 8 16. ಇದು ಮೇಲಿದೆ 2ರಿಂದ 2 6 12. ಸರ್ ಮತ್ತೆ ಬಿಡಿ ಸ್ಥಾನದಲ್ಲಿ 8 ಇದೆ, ಇಲ್ಲಿ 6 ಇದೆ, ನಾನು ಮತ್ತೆ 2ರಿಂದ ಹೊಡಿತಾ ಇದ್ದೀನಿ. ಓಕೆ, 2 3 6 2 5 10
2 4 8. ಬಿಡಿ ಸ್ಥಾನದಲ್ಲಿ 4 ಇದೆ, ಇಲ್ಲಿ 6 ಇದೆ. ಇದು 2ರ ಬಾಕಿ ನಿಮಗೆ ಹೋಗುತ್ತೆ. 2 2 4 2 7 14, 2 1 2 2 3 6, 3 1 3 3 9 27. ನೋಡ್ಕೊಳ್ಳಿ, 12 × 15 × 24 ಆಗಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ 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 ಮಕ್ಕಳು ನೋಡಿ, ಇನ್ನೊಂದು ಹಚ್ಕೊಂಡ್ಬಿಡ್ತಾ ಇದ್ದೀನಿ. 12 × 15 × 24 ಡಿವೈಡೆಡ್ ಬೈ ಟೋಟಲ್ ಕೂಡಿಸಿದ್ರೆ ಎಷ್ಟಾಯಿತು? 216 ಆಗಿದೆ. ಓಕೆ, ಸ್ವಲ್ಪ ಹಚ್ಚುಗಳಲ್ಲಿ ಅವಸರ ಆದರೆ ಈ ಥರ ಸಮಸ್ಯೆ. ಓಕೆ, 2ರಿಂದ ತೊಗೋತಾ ಇದ್ದೀನಿ. 2 1 10 0, 2 8. ಮೇಲೇನೂ ಕೂಡ 2 ಮಗ್ಗಿಲಿ ತೊಗೋಬೇಕು. 2 6 12. ಮತ್ತೆ 2ರಿಂದ ಹೋಗ್ತಾ ಇದೆ. 2 3 6, 2 5 10, 2 4 8. ಬಿಡಿ ಸ್ಥಾನದಲ್ಲಿ 4 ಇದೆ, ಇಲ್ಲಿ 4 ಇದೆ ಅಂದ್ರೆ 2ರಿಂದ ಹೋಗ್ತಾ ಇದೆ. 2 2 4, 2 7 14, 2 1 2, 2 2 4. ಈ 3 ಮಗ್ಗಿಂದ ಹೋಗ್ತಾ ಇದೆ. 3 1 3, 3 9 27. ಮತ್ತೆ 3ರಿಂದ ಹೋಗ್ತಾ ಇದ್ದಾವೆ. 3 5 15, 3 3 9. ಲಾಸ್ಟ್ 3 1 3, 3 4 12. ಕೆಳಗಡೆ ಪೂರ 1 ಉಳಿತು. ಮ್ಯಾಗ ಯಾವ್ಯಾವ ಸಂಖ್ಯೆ ಉಳಿದಾವೆ? 5 ಉಳಿದಿದೆ, 8 4 ಇದೆ, 5 4 20 ದಿನ. ಆಪ್ಷನ್ ನಂಬರ್ 2ನೇ ಸರಿಯಾಗುತ್ತೆ. ಮಕ್ಕಳು ನೋಡ್ರಿ, ಅನುಪಾತಕ್ಕೆ ಸಂಬಂಧಪಡುವಂಥ ಲೆಕ್ಕವನ್ನು ಈ ಥರ ಅಥವಾ ಬಂದು ಆ್ಯಂಡ್ ಬಂದರೆ ಮಕ್ಕಳು ಈ ಥರ ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟಾಗಿ ಉತ್ತರಿಸ್ಬೋದು. ಆದರೆ ಈ ಕ್ಯಾನ್ಸಲ್ ಮಾಡಬೇಕಾಗಿತ್ತಂದರೆ ನಮ್ಮ ಮಗ್ಗಿ ಬರಬೇಕು. ಮಗ್ಗಿ ನಮ್ಮ ಬಾಳಿನ ಸುಗ್ಗಿ. 2ರಿಂದ ನೀವು 30ರವರೆಗೆ ಮಗ್ಗಿಗಳನ್ನು ಸರಿಯಾಗಿ ಕಲ್ಕೊಂಡಿದ್ರೆ ಈಸಿಯಾಗಿ ನಾವು ಗಣಿತವನ್ನು ಕಲಿಯಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದ್ರ ಜೊತೆ ನೀವು ಬಾಧ್ಯತೆ ನಿಯಮಗಳನ್ನು ಕಂಡುಪಟ್ಟು ಹಾಕಿದರೆ ಇನ್ನೂ ವೇಗವಾಗಿ ನಾವು ಅಲ್ಲಿ ಕಡ್ತ ಹೊಡಲಿಕ್ಕೆ ಸಹಾಯವಾಗ್ತಾಯಿದೆ ಅಂತ ಹೇಳುತ್ತಾ ಈ ಪ್ರಶ್ನೆಯನ್ನು ಪದೇ ಪದೇ ನೋಡಿ, ಪದೇ ಪದೇ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ 3ನೇದು ಕೊಡ್ತಾ ಇದ್ದೀನಿ. ಸಂಖ್ಯೆ 3ನೇದು. 3ನೇ ಪ್ರಶ್ನೆ ನೋಡಿಕೊಡ್ರಿ, ಏನಿದೆ? ಒಂದು ನೋಟ್ ಪುಸ್ತಕದ ಬೆಲೆ 16.80 ಆದರೆ 12 ನೋಟ್ ಪುಸ್ತಕಗಳ ಬೆಲೆ ಎಷ್ಟು? ದಶಮಾಂಶದಲ್ಲಿ ಏಕಮಾನ ಪದ್ಧತಿ ಮೇಲೆ, ಯೂನಿಟರಿ ಮೆಥಡ್ ಮೇಲೆ ನೀವು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಥರ ಪ್ರಶ್ನೆಗಳನ್ನು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ತಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸ್ತಾನೆ ಹೋಗ್ತೀರಿ. 20 ಪ್ರಶ್ನೆಗಳಲ್ಲಿ ಎಲ್ಲ ಪ್ರಶ್ನೆಗಳು ಸರಳವಾಗಿರ್ತವೆ ಅಂತ ಅಲ್ವಾ? 16 ಪ್ರಶ್ನೆಗಳು ಸರಳವಾಗಿದ್ದರೆ 4 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರೋದ್ರಿಂದ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಗಳನ್ನು ಯೋಚನೆ ಮಾಡಿ 1 or 2 ಟೈಮ್ ಓದಿಕೊಂಡು ಅರ್ಥ ಮಾಡಿಕೊಂಡು ಬಿಡಿಸಿದರೆ ನೀವು ಈಸಿಯಾಗಿ ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡಿರಿ, ನಿಮಗೆ ಕಮೆಂಟ್ ಮುಖಾಂತರ ಉತ್ತರವನ್ನು ಕೂಡ ಹಾಕ್ಬೋದು. ಒಂದು ನೋಟ್ ಪುಸ್ತಕ ಅಂದ್ರೆ ಪುಸ್ತಕ ಕೊಟ್ಟಾರ, ಪುಸ್ತಕ ಮತ್ತು ಬೆಲೆ ಕೊಟ್ಟಿದ್ದಾರೆ. ಪುಸ್ತಕ ಇದು ಬೆಲೆ ನೋಡ್ಕೊಳ್ಳಿ. ಪುಸ್ತಕ ಎಷ್ಟು ಪುಸ್ತಕ ಅದಾವು? ಪುಸ್ತಕ ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟಂತಾರೆ ಅವರು? 16.80 ರೂಪಾಯಿ. ಒಂದು ನೋಟ್ ಬುಕ್ 16.80 ರೂಪಾಯಿ ಕೊಟ್ಟರೆ ಅವ್ರಂತಾರೆ ನೀವು 12 ನೋಟ್ ಬುಕ್ ತೊಗೊಂಡಿರಪ್ಪ. 12 ನೋಟ್ ಬುಕ್ ತೊಗೊಂಡ್ರೆ ಎಷ್ಟು ರೂಪಾಯಿ ಕೊಡ್ತೀರಿ ಅನ್ನೋದು ಅವ್ರು ಪ್ರಶ್ನೆ ಕೇಳ್ತಾ ಇದ್ದ. ನೋಡಿಲಿ, ಪುಸ್ತಕದ ಬುಡಕ ಪುಸ್ತಕನೇ ಹಚ್ಚಬೇಕು, ಬೆಲೆಗಳ ಬುಡಕ ಬೆಲೆಗಳನ್ನೇ ಹಚ್ಚಬೇಕಾಗುತ್ತೆ. ಒಂದು ಪುಸ್ತಕಕ್ಕೆ 16.80 ರೂಪಾಯಿ ಆಗಿದ್ದರೆ ಪುಸ್ತಕಗಳ ಸಂಖ್ಯೆ ಹೆಚ್ಚಾದರೆ ಕೊಡಬೇಕಾದ ಹಣನೇ ಹೆಚ್ಚಾಗೋದು. ಇದು ಏಕಮಾನ ಪದ್ಧತಿ. ಪುಸ್ತಕಗಳ ಸಂಖ್ಯೆ ಹೆಚ್ಚಾದರೆ ಬೆಲೆನೂ ಕೂಡ ಹೆಚ್ಚಾಗುತ್ತೆ. ಪುಸ್ತಕಗಳ ಸಂಖ್ಯೆ ಕಡಿಮೆ ಆದರೆ ಕೊಡ್ತಾ ಇರುವಂಥ ಬೆಲೆನೂ ಕೂಡ ಕಡಿಮೆ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡಿಕೊಂಡಿದ್ರೆ ಈಸಿಯಾಗಿ ಈ ಪ್ರಶ್ನೆ ಬಿಡಿಸ್ಬೋದು. ಇಂತಹ ಪ್ರಶ್ನೆಗಳನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೇ ಗುಣಾಕಾರ ಮಾಡಿಬಿಟ್ರೆ ಸಾಕು, ನಿಮಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕ್ವಶನ್ ಮಾರ್ಕ್ ಅಪೋಸಿಟ್ ಇರೋದನ್ನು ಕೆಳಗಡೆ ಹಚ್ಚಬೇಕು. ಒಂದಿದೆ ನಮ್ಗೆ ಬೇಕಾಗಿಲ್ಲ. ಓಕೆ, 16.80 × 12. ಓಕೆ, ನಮಗೆ 12 ಮಗ್ಗಿ ಬರ್ತಾ ಇದೆ.
ಅದನ್ನು ಈಸಿಯಾಗಿ ನೀವು ಇಲ್ಲಿ ಗುಣಿಸಿ ಕೂಡ ಮಾಡ್ಬೋದು. 16.80 ಇದೆ. ನಮ್ಮ ಪಾಯಿಂಟ್ ಅನ್ನೋದು ಬೇಡವೇ ಬೇಡ, ಇಲ್ಲ ಅಂತ ತಿಳ್ಕೊಂಡು ನಾವು 12ರಿಂದ ನಾವು ಏನು ಮಾಡಮು ಗುಣಾಕಾರ ಕ್ರಿಯೆಯನ್ನು ಮಾಡಿಬಿಡೋಣ. 0 ಇಲ್ಲ, ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡಿ. 12 0 0, 12 8 96, ಕ್ಯಾರಿ 6, ಇದು ಕ್ಯಾರಿ 9, ಇಲ್ಲಿ 6 ಬರ್ತಾಗುತ್ತೆ. 12 6 72, 72ಕ್ಕೆ 9 ಕೂಡಿಸಿದ್ರೆ 81, ಕ್ಯಾರಿ ಬಂತು 8. 12 1 12, 12ಕ್ಕೆ 8 ಕೂಡಿಸಿದ್ರೆ 20 ಬರುತ್ತೆ. ಈಗ ಏನು ಮಾಡ್ಕೊಳ್ಳಿ, ಪಾಯಿಂಟ್ ಆದಮೇಲೆ ಎಷ್ಟು ಸ್ಥಾನ ಇದೆ ನೋಡ್ಕೊಡ್ರಿ. ಪಾಯಿಂಟ್ ಆದಮೇಲೆ 1 ಸ್ಥಾನ 2 ಸ್ಥಾನ ಇದಾವ. ಈ ಕಡೆಯಿಂದ 1 ಸ್ಥಾನ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡಿ. ಉತ್ತರ 201.60 ರೂಪಾಯಿ. ಸರಿಯಾದ ಉತ್ತರ ಇಲ್ಲಿ 1ನೇದು ರೇಟ್ ಆಗುತ್ತೆ. ಈ ಪ್ರಶ್ನೆಗೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟೇ ಕೊಡ್ತೀರಿ. ಈಸಿ, ಸ್ವಲ್ಪ ಸ್ಲೋ ಆಗಿ ಮಾಡಬೇಕು. ನಿಮ್ಗೆ ಸಾಕಷ್ಟು ಸಮಯ ಇರುತ್ತೆ. 20 ಪ್ರಶ್ನೆಗಳಿಗೆ ನೀವು 30 ನಿಮಿಷ ತೊಗೊಂಡ್ರೂ ಪರವಾಗಿಲ್ಲ. ಆದರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರವನ್ನು ಈ ಥರ ಬಿಡಿಸ್ತಾ ಹೋದರೆ ಸಿಕ್ತು ಅಂದರೆ ನಾವು ಔಟ್ ಆಫ್ ಔಟ್ ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗಿದೆ. ಓಕೆ ವಿದ್ಯಾರ್ಥಿಗಳೇ, ನನ್ನ ಕ್ಲಾಸಸ್ಸು ನಿಮಗೆ ಇಷ್ಟವಾಗಿದ್ದರೆ ನಾನು ನಿಮಗೆ ಯಾವುದು ಗುರುದಕ್ಷಿಣೆಯನ್ನು ಕೇಳ್ತಾ ಇಲ್ಲ, ಫೀಸನ್ನು ಕೇಳ್ತಾ ಇಲ್ಲ. ನನಗೇನು ಬೇಕಂದರೆ ಲೈಕ್ ಬಟನನ್ನು ಒತ್ತಿದರೆ ಸಾಕು, ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ಇನ್ನೂ ಯಾರು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿದರೆ ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಬೇಗನೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿರಿ. ನನ್ನ ಕ್ಲಾಸಸ್ ಇಷ್ಟವಾದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಓಕೆ ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆ ನೋಡ್ರಿ ಏನಿದೆ. ಅದಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಮಾತ್ರ ಇದೆ. ಬೇರೆ ಯಾವುದೇ ಜಿಲ್ಲೆಗಳಲ್ಲಿ, ವಿಜಯಪುರ ಜಿಲ್ಲೆ, ಧಾರವಾಡ ಜಿಲ್ಲೆ, ಅದೇ ಥರ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಲ್ಲಿ, ಅದೇ ಥರ ನಮ್ಮ ಒಂದು ದಾವಣಗೆರೆಯಲ್ಲಿ, ಈ ಥರ ಯಾವುದೇ ಒಂದು ಉಪಶಾಖೆಯನ್ನು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಹೊಂದಿಲ್ಲ. ದಯವಿಟ್ಟು ಪಾಲಕರು ಒಂದು ಬಾರಿ ಯೋಚನೆ ಮಾಡಿಕೊಂಡು ನಿಮ್ಮ ಮಕ್ಕಳ ಒಂದು ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ನಿರಂತರ ತರಬೇತಿ ಕೇಂದ್ರ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಇರುವುದರಿಂದ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಬಗ್ಗೆ ನೀವು ಏನಾದರೂ ತಿಳ್ಕೋಬೇಕಾಗಿತ್ತಂದರೆ 9449771212 9900206243 ನಂಬರಿಗೆ ಕಾಲ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4ನೇದು 1/10 ಪ್ಲಸ್ 11 100 ಪ್ಲಸ್ 111 1000 ಇದರ ದಶಮಾಂಶದಲ್ಲಿ ನೀವು ಉತ್ತರವನ್ನು ಹಿಡ್ರಿ ಅಂತಾರೆ. ದಶಮಾಂಶ ಸಮಾನವು ಅಂತ, ದಶಮಾಂಶ ಸಮ ಆಗ್ತಾ ಇದೆ ಅಂತ. ಭಾಳ ಈಸಿ ಪ್ರಶ್ನೆ, ಸರಳವಾಗಿರುವಂಥ ಪ್ರಶ್ನೆ. ಇಂಥ ಪ್ರಶ್ನೆಗಳನ್ನು ದಯವಿಟ್ಟು ವಿದ್ಯಾರ್ಥಿಗಳು ಯಾರೂ ತಪ್ಪಲಿಕ್ಕೆ ಹೋಗಬೇಡಿ. ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸರಿ ಉತ್ತರ ಕೊಡ್ತಾರೆ. ಅಂದರೆ ನಾವು ಸರಿ ಉತ್ತರವನ್ನೇ ಕೊಟ್ಟರೆ ಮಾತ್ರ ನಾವು ಹೆಚ್ಚು ಅಂಕ ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ಮಕ್ಕಳು, ಈ ಪ್ರಶ್ನೆ ನೋಡಿಕೊಡ್ರಿ. ಈ ಥರ 1/10 ಬಂದಾಗ, ಸೊನ್ನೆಗಳು ಬಂದಾಗ ಏನು ಮಾಡಬೇಕಂದ್ರೆ ನಾವು ಇದನ್ನು ಈಸಿಯಾಗಿ ಸೊನ್ನೆಯನ್ನು ಕ್ಯಾನ್ಸಲ್ ಮಾಡಿದರೆ ಇಲ್ಲಿ 1 0 ಬಂದಿದ್ರೆ ಅಂದರೆ ಛೇದ ಸ್ಥಾನದಲ್ಲಿ 1 0 ಬಂದರೆ ಮೇಲೆ 1 ಸ್ಥಾನ ಬಿಟ್ಟು ನೀವು ಪಾಯಿಂಟನ್ನು ಕೊಡಬೇಕಾಗುತ್ತೆ. ಅಂದರೆ ಇದರ ಬೆಲೆ ಏನಾಗುತ್ತೆ 0.1 ಆಗುತ್ತೆ. ಪ್ಲಸ್ ಚಿಹ್ನೆ ಹಾಕ್ತೀವಿ. ಇಲ್ಲಿ 2 ಸೊನ್ನೆಗಳಿದಾವ, ಅಲ್ಲಿ 2 ಸ್ಥಾನ ಬಿಟ್ಟು ಬಿಂದು ಹಾಕೋಣ. ಆಲ್ರೆಡಿ 11 2 ಸ್ಥಾನ ಇದಾವೆ ಅಂದರೆ 0.11 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಹಾಕ್ರಿ. 1 2 3 0 ಬಂದರೆ 3 ಸ್ಥಾನವನ್ನು ಸರಿಸ್ರಿ ಅಂತ ಅರ್ಥ. ಆಲ್ರೆಡಿ 3 ಸ್ಥಾನಗಳಿದಾವೆ ಅಂದರೆ 0.11 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದೀವಿ. ಈ ಥರ ನಿಮಗೆ ಛೇದ ಸ್ಥಾನದಲ್ಲಿ ಏನಾದರೂ ಸೊನ್ನೆಗಳು ಬಂದರೆ ಎಷ್ಟು ಸೊನ್ನೆಗಳಿರ್ತಾವೋ ಅಷ್ಟು ಸ್ಥಾನಗಳನ್ನು ಸರಿಸ್ಕೋತ ಹೋಗಿಬಿಟ್ರೆ ಈಸಿಯಾಗಿ ಮಾಡ್ಬೋದು. ಈಗ ನಮಗೆ ಇದರ ಸಮಾನಾಂಶ ಅಂದಾಗ ನಮಗೆ ಕೂಡಿಸ್ತಾ ಇದ್ದೇವೆ, ಸ್ಥಾನಕ್ಕೆ ಅನುಗುಣವಾಗಿ ಕೂಡಿಸ್ಬಿಡೋಣ. 0.1 ಪ್ಲಸ್ ಪಾಯಿಂಟನ್ನು ಹಚ್ಕೋಬೇಕು. ಈ
ಪೂರ್ಣ ಸಂಖ್ಯೆ 0 ಇದೆ, ಅಪೂರ್ಣ ಸಂಖ್ಯೆ 1 1. ನೆಕ್ಸ್ಟ್ ಇದು ಬಿಂದು ಬಿಡುಕ ಬಿಂದು ಹಚ್ಕೊಳ್ಳಿ, ಪೂರ್ಣ ಸಂಖ್ಯೆ 0 ಇದೆ, ಅಪೂರ್ಣ ಸಂಖ್ಯೆ 1 1 1. ಏನಿಲ್ಲ ಅಂದರೆ ಸೊನ್ನೆಗಳನ್ನು ಹಾಕ್ಬೋದು ನೀವು. ಪ್ಲಸ್ ಇದೆನಾ, ಪ್ಲಸ್ ಚಿಹ್ನೆ ಹಾಕಿಬಿಡೋಣ. ಓಕೆ, ಈಗ ನಾವು ಕೂಡಿಸುವಂಥ ಕೆಲಸವನ್ನು ಮಾಡೋಣ. ವಿದ್ಯಾರ್ಥಿಗಳು ನೋಡಿಕೊಳ್ಳಿ, 1 1 1 2 1 2 3, ಬಿಂದು ಸೀದಾ ಬಿಂದು ಕೊಡಿ, 0 ಹಚ್ಚಿರಿ. 0.321 ಸರಿಯಾದ ಆಯ್ಕೆ 3 ಸರಿಯಾಗುತ್ತೆ. ಓಕೆ, ನನಗೆ ಗೊತ್ತು ಎಲ್ಲ ವಿದ್ಯಾರ್ಥಿಗಳದಕ್ಕೆ ನೀವು ಸರಿ ಉತ್ತರ ಕೊಡ್ತೀರಿ ಅಂತ ಹೇಳಿ. ಓಕೆ ವಿದ್ಯಾರ್ಥಿಗಳೇ, ಇದೇ ಥರ ನಿಮ್ಮ ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದೇ ಆಗಿದ್ದರೆ ನೀವು ಈಸಿಯಾಗಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತೀನಿ. ಬೇಗನೆ ವಿದ್ಯಾರ್ಥಿಗಳು ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಳಿಸಿ. ಸರಳೀಕರಣದ ಮೇಲೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಏನಿದೆ ಅಂದರೆ 15 + 6 ಭಾಗಿಸು ಅಲ್ಪವರ್ಣ ಸ್ಟಾರ್ಟ್ 2 + 1 ಅಲ್ಪವರ್ಣ ಕ್ಲೋಸ್ -3. ಈಸಿಯಾಗಿ ಬೋರ್ಡಮಸ್ ರೂಲ್ಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಇಂತಹ ಪ್ರಶ್ನೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಸರಾಗವಾಗಿ ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಂಥ ಪ್ರಶ್ನೆಗಳು ಬಂದರೆ ಸಾಕು, ಈಜಿ ನಿಮ್ಗೆ ಕೂಡಿಸುವುದು, ಕಳೆದು, ಗುಣಿಸುವುದು, ಭಾಗಿಸುವುದು ಗೊತ್ತಿದ್ದರೆ ಸಾಕು. ಭಾಳ ಸರಳ. ಚಿಹ್ನೆಗಳು ಬಂದಾಗ ಫಸ್ಟ್ ಭಾಗಿಸುವ ಕ್ರಿಯೆ ಮಾಡಿ, ನೆಕ್ಸ್ಟ್ ಗುಣಿಸುವ ಕ್ರಿಯೆ ಮಾಡಿ, ಪ್ಲಸ್ ಮಾಡಿ, ಲಾಸ್ಟ್ ಮೈನಸ್ ಮಾಡಿಬಿಟ್ರೆ ಸಾಕು. ಆವರಣಗಳು ಕೊಟ್ಟಿದ್ರು ಅಂದರೆ ಫಸ್ಟು ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ಲಾಸ್ಟ್ ಚೌಕಾವರ್ಣವನ್ನು ಬಿಡಿಸಿ ನಿಮ್ಗೆ ಗೊತ್ತಿದ್ರೆ ಸಾಕು. ನಮಗೆ ಕೇವಲ ಇಲ್ಲಿ ಅಲ್ಪಾವರ್ಣ ಮಾತ್ರ ಬಂದಿರೋದ್ರಿಂದ ಆವರಣಗಳಲ್ಲಿ ಮೊದಲ ಅಲ್ಪಾವರ್ಣ ಬಿಡಿಸ್ಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಿದ್ದರೆ ಸಾಕು. ಆ ಆವರಣಗಳಲ್ಲಿ ಫಸ್ಟು ಭಾಗಿಸು, ಗುಣಿಸು, ಕೂಡಿಸು, ಕಳೆಯೋದನ್ನು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮಕ್ಕಳು ನೋಡಿರಿ, ಪ್ರಶ್ನೆ ನಮಗೆ ಈ ಫಸ್ಟು ಅಲ್ಪಾವರ್ಣ ಬಿಡಿಸ್ಬೇಕಾಗಿತ್ತು ಅಂದರೆ ಅದಕ್ಕಿಂತ ಮುಂಚೆ ಏನಿದೆಯಲ್ಲ ಎಲ್ಲ ಆ ಹಿಂದುಳಿಯುವಂಥ ಸಂಖ್ಯೆಯನ್ನು ಬರ್ಕೊಂಬಿಡೋಣ. 15 + 6 ಭಾಗಿಸು. ಈ ಅಲ್ಪಾವರ್ಣವನ್ನು ಮಾತ್ರ ಹೊರಗಡೆ ತರ್ತೀವಿ. 2 + 1 ಅಂತಾನೆ 2ಕ್ಕೆ 1 ಕೂಡಿಸಿದ್ರೆ 3 ಬಂತು. ಇದನ್ನು ಬಿಡಿಸ್ತಾ 3 ಬರ್ತಲ್ಲ, ಈ 3 ಅಂತಂದು ಇಲ್ಲಿ ಇಟ್ಬಿಡಿ. ಮುಂದೇನಿದೆ -3 ಇತ್ತು, -3 ಹಚ್ಚಿಬಿಡಿ. ನೆಕ್ಸ್ಟ್ ಯಾವ ಕ್ರಿಯೆ ಮಾಡಬೇಕೀಗ? ಭಾಗಿಸು ಕ್ರಿಯೆಯನ್ನು ಮಾಡ್ಕೋಬೇಕು. ಆವರಣ ಮುಗಿದ ತಕ್ಷಣವೇ ಭಾಗಿಸು ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಭಾಗಿಸು ಕ್ರಿಯೆ ಎಲ್ಲಿದೆ ನಮ್ಮಲ್ಲಿ? ಯಾವ ಎರಡು ಸಂಖ್ಯೆಗಳ ಮಧ್ಯೆ ಭಾಗಿಸು ಇದೆ? 6 ಮತ್ತು 3ರ ಮಧ್ಯೆ ಮಾತ್ರ ಇದೆ. ಅಂದರೆ ಫಸ್ಟ್ ನೀವು ಅದನ್ನು ಬಿಡಿಸ್ಬೇಕು ಅಂತ ಅರ್ಥ. ಓಕೆ ವಿದ್ಯಾರ್ಥಿಗಳೇ, ಅದರ ಹಿಂದ್ಗಡೆ ಏನಿದೆಯಲ್ಲ ವಾಪಸ್ ಆಗಿ ಹೆಚ್ಚಿಬಿಡಿ. 15 ಪ್ಲಸ್ ಇದನ್ನು ಚೌಕ್ ಬಾಕ್ಸ್ ಹಚ್ಚಿಲ್ಲ, ಅದನ್ನಿಲ್ಲಿ ಹೊರಗಡೆ ತರೋಣ. 6/3 ಇದೆ ಅಂದರೆ ನೀವು ಈ ಕಡೆಯಿಂದ ಈ ಕಡೆ ಭಾಗಿಸ್ಬೇಕು ಅಂತ ಅರ್ಥ. 3 1 3, 3 2 6. ಈ ಎರಡನ್ನು ತಂದು ಇಲ್ಲಿಟ್ಬಿಡ್ಬೇಕು. ಮುಂದೇನಿದೆ? -3 ಇದೆಲ್ಲ 3 ಇಟ್ಬಿಡಿ. ಈಗಲೂ ಕಟ್ತಾ ಹೊಡಿಬೋದು. ಇಲ್ಲ ಅಂದರೆ ಈ ಥರ ಇರೋದನ್ನು ನೀವು ಈ ಥರ ಭಿನ್ನರಾಶಿಲಿ ಹಚ್ಕೋಬೋದು. 6/3, 3 1 3 2. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಗುಣಾಕಾರ ಮುಗೀತು, ನೆಕ್ಸ್ಟ್ ಪ್ಲಸ್ ಮಾಡಬೇಕಲ್ಲ. ಯಾವುದೇ ಸಂಖ್ಯೆಗಳ ಹಿಂದೆ ಏನೂ ಇಲ್ಲ ಅಂದರೆ ಇಲ್ಲೊಂದು ಪ್ಲಸ್ ಇರುತ್ತೆ. 1 ಪ್ಲಸ್ 2 ಪ್ಲಸ್. 15ಕ್ಕೆ 2 ಕೂಡಿಸ್ರಿ, 17 ಆಗುತ್ತೆ. 17ಕ್ಕೆ -3 ಮಾಡಿಬಿಡಿ. 17ರಾಗ 3 ಕಳಿಬಿಡ್ರಿ, 14 ಆಗ್ತಾ ಇದೆ. ಓಕೆ 14 ಆಪ್ಷನ್ದಾಗ ಹೋಗ್ತಾ ಇದ್ದೀವಿ. 14 ಅನ್ನೋ ಅದು ಯಾವುದು ಆಯ್ಕೆ ಆಗುತ್ತೆ? 4ನೇ ಆಯ್ಕೆ ರೈಟ್ ಆಗುತ್ತೆ. ಮಕ್ಕಳೇ, ಈ ಥರ ನೀವು ಬಿಡಿಸ್ತಾ ಹೋದರೆ ಗಣಿತನೂ ಕೂಡ ಸರಳವಾಗಿದ್ದು. ನೋಡ್ತಿದ್ದೆ ನವೋದಯದಲ್ಲಿ ಜಾಸ್ತಿ ಗ್ರಾಮೀಣ ಪ್ರದೇಶದ ಮಕ್ಕಳೇ ಆಯ್ಕೆ ಆಗ್ತಾರೆ. ಯಾಕಂದರೆ ನಾವೇನೂ ಕಡಿಮೆ ಇಲ್ಲ. ಯಾಕಂದರೆ ನವೋದಯ ಶಾಲೆಗಳಿರದೆ ಗ್ರಾಮೀಣ ವಿದ್ಯಾರ್ಥಿಗಳಿರೋದ್ರಿಂದ ಅವೆಲ್ಲ ಮಕ್ಕಳು ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಏನು ಮಾಡ್ತವೆ, ಪ್ರಾಕ್ಟೀಸ್ ಮಾಡಿ ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಮತ್ತು ಈ ನವೋದಯಗಳಲ್ಲಿ ನಾವು ಯಾವ ಮಾಧ್ಯಮದಲ್ಲಿ ಓದ್ತಾ ಇದ್ದೀವಿ ಅಂತ ಇಂಪಾರ್ಟೆಂಟ್ ಇಲ್ಲ. ನಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿ ನಾವು ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೋದು, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೋದು. ಒಟ್ಟಾರೆಯಾಗಿ 22 ಭಾಷೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಯು ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ಮಕ್ಕಳು 22 ಭಾಷೆಗಳಲ್ಲಿ ಯಾವ ಭಾಷೆನ ಆಯ್ಕೆ ಮಾಡಿಕೊಂಡ್ರೂ ಕೂಡ ನಾವು ಈ ಒಂದು ಎಕ್ಸಾಮನ್ನು ಸರಳವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ.
ಒಟ್ಟಾರೆಯಾಗಿ ನವೋದಯ ಎಕ್ಸಾಮ್ಗಳಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳೋದ್ರಿಂದ ನೀವು ನಿಮಗೆ ಇಷ್ಟವಾದ ಭಾಷೆನ ಆಯ್ಕೆ ಮಾಡಿಕೊಳ್ಳಿ ಅಂತ ಕೊಟ್ಟಿರ್ತಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಪ್ರಶ್ನೆ ಪತ್ರಿಕೆ ಬೇಕು ಅಂತ ನೀವು ಟಿಕ್ ಮಾಡಿರ್ತಾರೋ ಅದೇ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗ್ತಾ ಇದೆ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದನ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. 6ನೇದು ಏನಿದೆ ನೋಡ್ರಿ. 6ನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6. 500ರಲ್ಲಿ 5ಅನ್ನು 15 ಸಲ ಕಳೆದಾಗ ಬರುವ ಉತ್ತರ. ಫಾಸ್ಟಾಗಿ ಇದರ ಉತ್ತರವನ್ನು ವಿದ್ಯಾರ್ಥಿಗಳು ನೀವು ಮಾಡ್ಬೋದು. ಏನು ಹೇಳ್ತಿದ್ದಾನೆ, 500 ಅನ್ನುವಂಥ ಒಂದು ಸಂಖ್ಯೆ ಇದೆ. ಈ 500 ಅನ್ನುವಂಥ ಸಂಖ್ಯೆಗೆ 5ಅನ್ನು 15 ಸಲ ಕಳಿಬೇಕಂತೆ. ಹಂಗಂದ್ರೆ ನಿಮ್ಗೆ ಬರೋದು ಉತ್ತರ ಯಾವುದು ಅಂತ ಕೇಳಿದಾಗ ಇವೆಲ್ಲ ಲಾಜಿಕ್ ಕ್ವಶನ್ಗಳು, ಜಸ್ಟ್ ಬಾಯಿಲೆಕ್ಕಗಳು. ಇವು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ದರೆ ಮಾತ್ರ ಈಸಿಯಾಗಿ ಬಿಡ್ಸ್ಲಿಕ್ಕೆ ಸಾಧ್ಯ. ಇದು ಬೇಸಿಕ್ ಕ್ವಶನ್ ಇರೋದ್ರಿಂದ ಮಕ್ಕಳು ನೀವು ವೇಗವಾಗಿ ನೀವು ಬಿಡಿಸೋದನ್ನು ನೀವು ರೂಢಿ ಮಾಡ್ಕೋಬೇಕು. 5ಅನ್ನು ಎಷ್ಟು ಸಲ ಅಂತ ನಾವು 15 ಸಲ ಅಂತಾನಂದರೆ 5ಅನ್ನು 15 ಸಲ ಕಳೆದಾಗ 500ರಲ್ಲಿ 5ಅನ್ನು 15 ಸಲ ಕಳೆದಾಗ ಅಂದರೆ ಈ 5ಅನ್ನು ಇಂಟು 15ರಿಂದ ಗುಣಿಸಿಬಿಟ್ರೆ ನಮಗಿದು ಸಿಗ್ತಾ ಇದೆಯಲ್ಲ, ಈ ಉತ್ತರವನ್ನು 500 ಕಳೆದ್ರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಕ್ವಲ್ ಟು 500 ಮೈನಸ್ 15, 5ಲೆ 75. ಈಗ ನಮಗೇನು ಮಾಡೋಣ, 500ರಲ್ಲಿ ಮೈನಸ್ 75ಅನ್ನು ಕಳೆದುಬಿಡೋಣ. ಓಕೆ ವಿದ್ಯಾರ್ಥಿಗಳೇ, ಏನಿಲ್ಲಂದ್ರೆ 0 ಹಾಕ್ರಿ, ಕನ್ಫ್ಯೂಸ್ ಆಗೋದು ಬೇಡ. ಸ್ಲೋ ಆದರೂ ಪರವಾಗಿಲ್ಲ, ನಮಗೆ ಸಾಕಷ್ಟು ಸಮಯ ಇರೋದ್ರಿಂದ ವಿದ್ಯಾರ್ಥಿಗಳು ನಿಧಾನವಾಗಿ ಬಿಡಿಸಿದ್ರೆ ಮಾತ್ರ ನಿಮ್ಗೆ ಸರಿ ಉತ್ತರ ಸಿಗುತ್ತೆ. 0ದಲ್ಲಿ 5 ಹೋಗಲ್ಲ, ಕ್ಯಾರಿ ತೊಗೊತೀನಿ, 10 ಆಯಿತು. 10ರಾಗ 5 ಹೋದ್ರೆ 5. 7 ಪ್ಲಸ್ 1 8 ಆಗುತ್ತೆ. 0ದಲ್ಲಿ 8 ಹೋಗಲ್ಲ, ಕ್ಯಾರಿ ತೊಗೋತೀನಿ, 10 ಆಯಿತು. 10ರಾಗ 8 ಹೋದ್ರೆ 2, 5ರಾಗ 1 ಹೋದ್ರೆ 4. 425 ಸರಿಯಾದ ಆಯ್ಕೆ 2 ಆಗುತ್ತೆ. 500 ಅನ್ನುವಂಥ ಒಂದು ಸಂಖ್ಯೆಯಲ್ಲಿ 5ಅನ್ನು 15 ಸಲ ಕಳೆದ್ರೆ ನಮ್ಗೆ 425 ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇಂಥ ಪ್ರಶ್ನೆಗಳು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಇದನ್ನು ಉತ್ತರಿಸ್ತಾರೆ. ಇದು ಕೂಡ ಒಂದು ಸರಳವಾಗಿರುವಂಥ ಪ್ರಶ್ನೆ ಅಂತ ಹೇಳುತ್ತಾ ಈ 6ನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನೆಲ್ಲ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ನಿಮಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳೇ, ನಾನು ಹೇಳ್ತಾ ಇರುವ ಕ್ಲಾಸಸ್ಸು ನಿಮ್ಗೆ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ. ಇನ್ನೂ ಯಾರು ಲೈಕ್ ಬಟನ್ ಒತ್ತಿಲ್ಲ, ಬೇಗನೆ ಲೈಕ್ ಬಟನ್ನ ಒತ್ತಿರಿ. ನೀವು ಹೆಚ್ಚು ವಿದ್ಯಾರ್ಥಿಗಳು ಲೈಕ್ ಬಟನ್ ಒತ್ತಿದರೆ ನನ್ನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನನ್ನ ಕ್ಲಾಸಸ್ಗಳು ನಿಮ್ಗೆ ಉಪಯೋಗ ಆದರೆ ಈ ಥರ ಪ್ರತಿದಿನ ನಿಮಗೆ ಈ ಮಾಸ್ಟರ್ ಕ್ಲಾಸನ್ನು ನಿಮಗೆ ಸಾಕಷ್ಟು ಕೊಡಲಿಕ್ಕೆ ನಾನು ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. 7ನೇ ಪ್ರಶ್ನೆ ನೋಡ್ಕೊಳ್ರಿ. ಅದಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ಸಂಸ್ಥೆಯನ್ನು ಯಾಕೆ ಆಯ್ಕೆ ಮಾಡ್ಕೋಬೇಕು, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ಯಾಕೆ ಬರಬೇಕು, ಈ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆಗೆ ತರಬೇತಿ ಪಡಿಬೇಕಂದ್ರೆ ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿಯು ಸುಸಜ್ಜಿತವಾದ ಶಾಲಾ ಕಟ್ಟಡವನ್ನು ಹೊಂದಿದೆ. 2ನೇದು, ರಾಜ್ಯದಲ್ಲಿ ಹೆಸರು ಮಾಡಿದ ಶಿಕ್ಷಕರಿಂದ ಪಾಠ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಸಾಕಷ್ಟು ಅನುಭವ ಹೊಂದಿದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇರುವಂಥ ಶಿಕ್ಷಕರಿಂದ ನಾವೇನು ಮಾಡ್ತಿದ್ದೀವಿ, ಪಾಠವನ್ನು ಬೋಧನೆ ಮಾಡ್ತಿದ್ದೀವಿ. ಪ್ರತಿಯೊಂದು ಕ್ಲಾಸಸ್ಗಳಲ್ಲಿ ನಾವು ಡಿಜಿಟಲ್ ಕ್ಲಾಸಸ್ ಮೂಲಕ ತರಬೇತಿ ನೀಡ್ತಾ ಇದ್ದೀವಿ. ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಎಲ್ಲ ಮಕ್ಕಳಿಗೆ ಏನು ಮಾಡ್ತಿದ್ದೀವಿ ನಾವು ಡಿಜಿಟಲ್ ಮುಖಾಂತರ ಏನು ಮಾಡ್ತಿದ್ದೀವಿ, ಮಕ್ಕಳಿಗೆ ವೇಗವಾಗಿ ಹೆಚ್ಚು ಪ್ರಶ್ನೆ ಬಿಡಿಸಲಿಕ್ಕೆ ಡಿಜಿಟಲ್ ಬೋರ್ಡ್ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ 0 to ಜೀನಿಯಸ್ ಬ್ಯಾಚ್ ಮಾಡುವ ಮೂಲಕ ಮಕ್ಕಳನ್ನು 100% ಪ್ರತಿಭಾವಂತರನ್ನಾಗಿಸುವುದು ನಮ್ಮ ಗುರಿಯಾಗಿದೆ. ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಪ್ರತಿ ವರ್ಷ ಒಂದು 80 ವಿದ್ಯಾರ್ಥಿಗಳನ್ನು ಪೂರ ಬೇಸಿಕ್ 0ದಿಂದ ಕನ್ನಡ ಮತ್ತು ಗಣಿತದ ಮೂಲ ಕ್ರಿಯೆಗಳ ಬರದೇ ಇರುವಂಥ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅಂತಹ ಮಕ್ಕಳನ್ನು ಏನು ಮಾಡ್ತಿದ್ದೀವಿ ನಾವು 0ದಿಂದ ಅವ್ರನ್ನ ಒಂದು ಜೀನಿಯಸ್ಸನ್ನು ಆಗಿ ಮಕ್ಕಳಿಗೆ ಒಂದು ವರ್ಷದ ತರಬೇತಿಯಲ್ಲಿ ಪರ್ಫೆಕ್ಟಾಗಿ ಕನ್ನಡ, ಇಂಗ್ಲೀಷು, ಗಣಿತ, ಮೆಂಟಲ್ ಎಬಿಲಿಟಿಯನ್ನು ಸರಳವಾಗಿ ಕಲಿಸಿ ಮಕ್ಕಳನ್ನು ಮುಂದಿನ ಶಿಕ್ಷಣಕ್ಕಾಗಿ ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ರೆಡಿ ಮಾಡಲಿಕ್ಕೆ ನಮ್ಮ ಚಾಲೆಂಜ್ ಟೀಮು ಕೂಡ ರೆಡಿ ಆಗ್ತಾ ಇದೆ. ಬಾಲಕ ಮತ್ತು ಬಾಲಿಕರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀವಿ. ಗರ್ಲ್ಸ್ಗೆ ಹಾಸ್ಟೆಲ್ ಬೇರೆ ಇದೆ, ಬಾಯ್ಸ್ಗೆ ಹಾಸ್ಟೆಲ್ ಬೇರೆ ಇದೆ ಮತ್ತು ಕೋ ಎಜುಕೇಷನ್ ಕೂಡ ನಮ್ಮ ಹತ್ರ ಇಲ್ಲ. ಗರ್ಲ್ಸ್ಗೆ ಸಪ್ರೇಟು ಶಿಕ್ಷಕಿಯರಿಂದ ಬೋಧನೆ ಮಾಡ್ತಿದ್ದೀವಿ, ಬಾಯ್ಸ್ಗೆ ನಾವು ಶಿಕ್ಷಕರಿಂದ ಒಂದು ತರಬೇತಿಯನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೀವಿ. ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ, ಕ್ಲಾಸ್ ರೂಮ್ಗಳಲ್ಲಿ ಮಕ್ಕಳ ಒಂದು ಸೇಫ್ಟಿಗಾಗಿ CCTV ಕ್ಯಾಮ್ರಾವನ್ನು ಎಲ್ಲ ಕಡೆ ಅಳವಡಿಸುವ ಒಂದು ವ್ಯವಸ್ಥೆ ಮಾಡಿದ್ದೀವಿ.
ಮತ್ತು ಮಕ್ಕಳಿಗೆ ಆಗಿ ಫಿಲ್ಟರ್ ವಾಟರ್ ಹಾಗೂ ಹಾಸ್ಟೆಲ್ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ನಮ್ಮೊಂದು ತರಬೇತಿ ಕೇಂದ್ರದಲ್ಲಿ ಮಾಡಿದ್ದೇವೆ. ಎಲ್ಲ ಮಕ್ಕಳು ಎಲ್ಲ ಫಿಲ್ಟರ್ ನೀರನ್ನು ಕುಡಿಬೇಕು. ಪ್ರತಿ ವಿದ್ಯಾರ್ಥಿಗಳಿಗೆ ಬಿಸಿ ನೀರಿನ ಸ್ನಾನ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ವ್ಯವಸ್ಥೆ ಇರ್ತಾ ಇದೆ. ಅದರ ಜೊತೆಗೆ ವಾರಕ್ಕೊಮ್ಮೆ ಮಕ್ಕಳಿಗೆ ಕಿರು ಪರೀಕ್ಷೆ ಕೂಡ ನಡೆಸಲಾಗುತ್ತದೆ. ಪ್ರತಿ ವಾರದ ಮಕ್ಕಳ ಪ್ರೋಗ್ರೆಷನ್ ತಿಳಿಸಲಿಕ್ಕೆ ಪ್ರತಿ ವಾರಕ್ಕೆ ಅವರಿಗೆ ಕಿರು ಪರೀಕ್ಷೆ ನಡೆಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಪ್ರತಿ ವಿದ್ಯಾರ್ಥಿಗಳಿಗೆ ಅಥವಾ ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯ, ಸುಸಜ್ಜಿತವಾದ ಶೌಚಾಲಯ ಕೊಠಡಿಗಳ ವ್ಯವಸ್ಥೆಯನ್ನು ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಬಾರಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಸಿಂಧನೂರು, ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದೆ. ಒಂದು ಬಾರಿ ನಮ್ಮ ಒಂದು ತರಬೇತಿ ಕೇಂದ್ರಕ್ಕೆ ಪಾಲಕರು ಭೇಟಿ ಕೊಟ್ಟು ನಮ್ಮ ಮೂಲ ಸೌಲಭ್ಯಗಳನ್ನು ನೋಡಿಕೊಂಡು ನೀವು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಲಿಕ್ಕೆ ನಿಮಗೆ ಸರಿ ಅನ್ನಿಸ್ತು ಅಂದರೆ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಒಂದು ತರಬೇತಿ ಕೊಡ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ 7ನೇದು. 7ನೇ ಪ್ರಶ್ನೆ ನೋಡಿಕೊಳ್ಳಿ. 5ರ ಮೊದಲ 4 ಅಪವರ್ತ್ಯಗಳು ಯಾವುವು ಅಂತ ಹೇಳ್ತಾ ಇದ್ದಾನೆ. ಪ್ರಶ್ನೆ ನೀವು ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲ ಪ್ರಶ್ನೆಗೂ ನಾವು ಸರಿ ಉತ್ತರಿಸ್ಬೋದಾಗುತ್ತೆ. 5ರ ಮೊದಲ 4 ಅಪವರ್ತ್ಯಗಳು ಅಂತ ಕೇಳ್ತಿದ್ದೆ. ಈಸಿ ಇದು. ಅಂದರೆ 5ರ ಅಪವರ್ತ್ಯ ಅಂದರೆ 5ರ ಮಗ್ಗಿ ಅಂತ ಅರ್ಥ. ಇದು 5ರ ಮಗ್ಗಿ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದರ ಮೊದಲು 4 ಬರಿ ಅಂತ ಅಪವರ್ತ್ಯಗಳು. 5 1 5, 5 2 10, 5 3 15, 5 4 20. ಇವುಗಳಿಗೆ ನಾವು ಅಪವರ್ತ್ಯಗಳು ಅಂತ ಕರಿತಾ ಇದ್ದೀವಿ. ಅವು 5ರದು ಅಪವರ್ತ್ಯ ಇರಬೇಕು. ಮೊದಲ 4 ಅಂತ ಹೇಳ್ತಾನೆ. ಮೊದಲ 4 ಅಪವರ್ತ್ಯ ಅಂತ ಕೇಳ್ತಾ ಇದ್ದಾನೆ ಅಂದರೆ 4 1 2 3 4 ಇದ್ದಾವೆ. ಹಂಗೆ 5 10 15 20 ಅನ್ನೋದು ಯಾವ್ದು ಆಯ್ಕೆ? ಇಲ್ಲಿ 2ನೇ ಆಯ್ಕೆ ರೈಟ್ ಆಗುತ್ತಾ ಹೋಗುತ್ತೆ. ಮಕ್ಕಳೇ, ಇದೇ ನೋಡ್ರಿ ಗಣಿತ. ಗಣಿತನೂ ಕೂಡ ನೀವು ಇಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದರೆ ಗಣಿತನೂ ಕೂಡ ಒಂದು ಸುಲಿದ ಬಾಳೆಹಣ್ಣಿನಷ್ಟೇ ಸುಲಭವಾಗ್ತಾ ಇದೆ. ಎಷ್ಟೋ ಗ್ರಾಮೀಣ ವಿದ್ಯಾರ್ಥಿ ಬರ್ತಾರೆ, ಸರ್ ನಮ್ಮ ಗಣಿತ ಅಂದರೆ ಬರೋದಿಲ್ಲ ಅಂತಾರೆ. ಅದೇ ವಿದ್ಯಾರ್ಥಿಗಳೇ ಲಾಸ್ಟ್ ಈ ಒಂದು ಪರೀಕ್ಷೆಗೆ ಪ್ರಿಪೇರ್ ಆದಾಗ ಹೇಳ್ತಾರೆ, ಸರ್ ನಾವು ನಿಮ್ಮ ಥರನೇ ನಾವು ಪಾಠ ಮಾಡ್ಬೋದು ಅನ್ನಲಿಕ್ಕೆ ಮಕ್ಕಳೇ ಸಾಕಷ್ಟು ಪಾಠಗಳನ್ನು ಮಾಡಿ ವಿಡಿಯೋಗಳನ್ನ ಹಾಕೋದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ನಾವು ಇಷ್ಟಪಟ್ಟು ಕಲಿತ್ರೆ ಎಲ್ಲ ಭಾಷೆಗಳು ಕೂಡ ಎಲ್ಲ ವಿಷಯಗಳು ಕೂಡ ಸರಳವಾಗ್ತವೆ ಅನ್ನಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೆ ನಿದರ್ಶನಗಳಾಗ್ತಾ ಇದ್ದಾವೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 8ನೇದು ಏನಿದೆ? 8ನೇದು ನೋಡಿಕೊಡ್ರಿ. 51ರಿಂದ 65ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ವೆರಿ ವೆರಿ ಇಂಪಾರ್ಟೆಂಟ್ ಸಂಖ್ಯೆಗಳ ಮೇಲೆ. ಅದರಾಗ ಅವಿಭಾಜ್ಯ ಸಂಖ್ಯೆಗಳು ಜಾಸ್ತಿ ಕೇಳ್ತಾ ಇದ್ದಾನೆ. ಮಕ್ಕಳಿಗೆ ನೀವು ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆ ಅಂದ್ರೇನು, ಭಾಜ್ಯ ಸಂಖ್ಯೆ ಅಂದ್ರೇನು ನೀವು ತಿಳ್ಕೊಂಡಿದ್ರೆ ಮಾತ್ರ ನೀವು ಈಜಿ ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಅಪವರ್ತ್ಯಗಳನ್ನು ಹೊಂದಿರ್ತವೆ. ಅಂದರೆ ಕೇವಲ 2 ಮಗ್ಗಿಗಳಿಂದ ಮಾತ್ರ ಹೋಗ್ತಾ ಇದ್ದಾವೆ. ಯಾವ ಅಂದರೆ ಅದು 1ರ ಮಗ್ಗಿಯಿಂದ ಹೋಗಬೇಕು ಒಂದು, ಇಲ್ಲ ಅದೇ ಮಗ್ಗಿಯಿಂದ ಹೋಗಬೇಕು ಇನ್ನೊಂದು. ಅವುಗಳಿಗೆ ನಾವು ಅವಿಭಾಜ್ಯ ಅಪವರ್ತನ ಕರಿತೀವಿ. ಅಲ್ಲಿಂದ ಅಂತ ನಾವು 51ರಿಂದ 65ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? ಹಾಗಾದರೆ ರಿಂದ ಅಂದ್ರೆ 51 ಕೂಡ ಕೌಂಟ್ ಆಗುತ್ತೆ. ಆದರೆ 51 ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ತವೆ ಅಂತ ಗೊತ್ತಿರಬೇಕು. ಹಾಗಾದರೆ 51 ಅಲ್ಲ ಅಂದರೆ 53 ಅವಿಭಾಜ್ಯ ಸಂಖ್ಯೆ ಅಂತ ನಿಮ್ಗೆ ಗೊತ್ತಾಗಬೇಕು. 53 ಅನ್ನೋದು ಇದು ಕೇವಲ 1ರ ಮಗ್ಗಿಯಿಂದ ಹೋಗುತ್ತೆ. ಅದು ಬಿಟ್ಟರೆ 53 ಅನ್ನೋ ಮಗ್ಗಿಂದ ಮಾತ್ರ ಹೋಗ್ತಾ ಇದೆ. ಕೇವಲ 2 ಅಪವರ್ತನ ಹೊಂದಿರುವಂಥ ಸಂಖ್ಯೆ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು 59 ಕೂಡ ಇದು ಅವಿಭಾಜ್ಯ ಸಂಖ್ಯೆ. 59 ಕೂಡ ಇದು ಅವಿಭಾಜ್ಯ ಸಂಖ್ಯೆ. ಅದು ಬಿಟ್ಟರೆ ನೆಕ್ಸ್ಟು 61 ಇದು ಕೂಡ ಅವಿಭಾಜ್ಯ ಸಂಖ್ಯೆ. ಕೇವಲ 51ರಿಂದ 65ರವರೆಗಿನ ಅವಿಭಾಜ್ಯ ಸಂಖ್ಯೆ ಕೇಳಿದರೆ ಕೇವಲ 3 ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಈ 3 ಸಂಖ್ಯೆಗಳು 1 ಮತ್ತು ಅದೇ ಸಂಖ್ಯೆಗಳಿಂದ ಮಾತ್ರ ಭಾಗ ಹೋಗೋದ್ರಿಂದ ಈ 3 ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತಾ ಇದ್ದೇವೆ. ಅಂಥ ಆಯ್ಕೆ ಯಾವ್ದಾಗ್ತಾ ಇದೆ ಅಂದರೆ 1ನೇ ಆಯ್ಕೆ ರೈಟ್ ಆಗುತ್ತೆ. ಮಕ್ಕಳೇ, ಈ ಸಂಖ್ಯೆಗಳನ್ನುವಂಥ ಟಾಪಿಕ್ ಭಾಳ ಇಂಪಾರ್ಟೆಂಟು. ಪದೇ ಪದೇ ವಿದ್ಯಾರ್ಥಿಗಳು ಸರಿ ಸಂಖ್ಯೆ, ಬೆಸ್ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ ಇವುಗಳ ಬಗ್ಗೆ ನೀವು ಭಾಳಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸಂಖ್ಯೆಗಳ ಮೇಲೆ ಏನಾದರೂ ಪ್ರಶ್ನೆಗಳು ಬಂದರೆ ಈಸಿಯಾಗಿ ನೀವು ಅದನ್ನು ಏನು ಮಾಡ್ಬೋದು, ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ 1ರಿಂದ ನೀವು 100ರ ಮೇಲಿನ ನೀವು ಅವಿಭಾಜ್ಯ ಸಂಖ್ಯೆಯನ್ನು ನೀವು
ರೂಢಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡಿದ್ದೇ ಆಗಿದ್ದರೆ ಇಂಥ ಪ್ರಶ್ನೆಗಳನ್ನು ಈಸಿಯಾಗಿ ಉತ್ತರಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ನಿಮಗೆ ಥ್ಯಾಂಕ್ಸನ್ನು ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9ಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಕಿತ್ತೂರು ಸೈನಿಕ ಶಾಲೆ, ಮಿಲಿಟರಿ ಶಾಲೆಗಳೆಲ್ಲ ತರಬೇತಿಯನ್ನು ಕೊಡ್ತಾನೆ ಬರ್ತಾಯಿದ್ದೀವಿ. ಮತ್ತು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಇಂಗ್ಲೀಷ್ ಮಾಧ್ಯಮಕ್ಕೆ ಮಕ್ಕಳಿಗೆ ಸಪ್ರೇಟು, ಕನ್ನಡ ಮಾಧ್ಯಮ ಮಕ್ಕಳನ್ನು ಸಪ್ರೇಟಾಗಿ ಬೋಧನೆ ಮಾಡ್ತಿದ್ದೀವಿ. ಶಿಕ್ಷಕರಲ್ಲಿಯೂ ಕೂಡ ಕನ್ನಡ ಮಾಧ್ಯಮದ ಶಿಕ್ಷಕರು ಬೇರೆ, ಇಂಗ್ಲೀಷ್ ಮಾಧ್ಯಮದ ಶಿಕ್ಷಕರೇ ಬೇರೆ ಇರಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆಸಕ್ತಿ ಇರುವಂಥ ಪಾಲಕರು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ 4 ಮತ್ತು 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಿಲಿಟರಿ ಶಾಲೆ, ಸೈನಿಕ ಶಾಲೆ, ನವೋದಯ ಶಾಲೆಗೆ ನಿಮ್ಮ ಮಕ್ಕಳನ್ನು ತರಬೇತಿಯನ್ನು ಪಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಅದರ ಜೊತೆಗೆ ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಬಗ್ಗೆ ಏನಾದರೂ ನೀವು ತಿಳ್ಕೋಬೇಕಾಗಿತ್ತು ಅಂತಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ 9449771212 ನಂಬರಿಗೆ ಕಾಲ್ ಮಾಡಿ, ಅಥವಾ 9900206243 ನಂಬರಿಗೆ ಕಾಲ್ ಮಾಡಿದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ತರಬೇತಿ ಕೇಂದ್ರದ ಬಗ್ಗೆ ಇರ್ಬೋದು, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. ಪ್ರಶ್ನೆ ಸಂಖ್ಯೆ 9ರಲ್ಲಿ ಏನಿದೆ ನೋಡಿಕೊಳ್ಳಿ. 4 ಅಂಕಿಯ ಅತಿ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ತದೆ. ಓಕೆ ವಿದ್ಯಾರ್ಥಿಗಳೇ, ನೀವು ಇಷ್ಟೆಲ್ಲ ನವೋದಯ ಶಾಲೆ ಪ್ರಿಪೇರ್ ಆಗಿದ್ದರೆ ಈ ಪ್ರಶ್ನೆಗೆ ನೀವು ಉತ್ತರವನ್ನು ನೀವು ಕಮೆಂಟ್ ಮುಖಾಂತರ ಕಳಿಸ್ರಿ. ಎಷ್ಟು ವಿದ್ಯಾರ್ಥಿಗಳು ಇದನ್ನು ಸರಿ ಉತ್ತರ ಕಳಿಸ್ತೀರೋ ನೋಡೋಣ. ಪ್ರಶ್ನೆ ನೋಡ್ರಿ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತಾನೆ. ಎಷ್ಟು ಅಂಕಿಯ ದೊಡ್ಡ ಸಂಖ್ಯೆ ಕೇಳ್ತಾರೋ ಅಷ್ಟು 9 ಬರೀರಿ. ಮತ್ತು ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು? 4 ಅಂಕಿಯ ಚಿಕ್ಕ ಸಂಖ್ಯೆ ಇರಬೇಕಂತೆ. 4 ಅಂಕಿಯ ದೊಡ್ಡ ಸಂಖ್ಯೆಯಲ್ಲಿ 4 ಅಂಕಿಯ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದರೂ ಒಂದೇ, ಅಂತರ ಅಂದರೂ ಒಂದೇ. ಏನು ಮಾಡಬೇಕು? ಕಳೆಯುವ ಕ್ರಿಯೆ ಮಾಡಬೇಕಂತ ಅರ್ಥ. ಇದಕ್ಕೆ 4 ಆಯ್ಕೆ ಕೊಟ್ಟಿದ್ದೀನಿ. 1 2 3 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳುತ್ತಾ ಲಾಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಗಳನ್ನು ನೋಡೋಣ, ಎಷ್ಟು ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತೀರಿ. ಭಾಳ ಸರಳವಾದ ಪ್ರಶ್ನೆ. 2, 3, 4ರ ಸರಾಸರಿ ಏನು? ಸ್ಮಾಲ್ ಪ್ರಾಬ್ಲಮನ್ನು ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ಮಂದಿ ಸರಳವಾದ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಬರ್ತಾ ಇದೀರು ಅಂತ ಹೇಳಿ. ಭಾಳ ಈಸಿ. 3ರಲ್ಲಿ 2 ಕಳೆದ್ರೆ 1 ಉಳಿತು, 4ರಾಗ 3 ಕಳೆದ್ರೆ 1 ಉಳಿತಾ ಇದೆ ಅಂದರೆ ವ್ಯತ್ಯಾಸ ಎರಡದು ಒಂದೇ ಸೇಮ್ ಉಳಿತಾ ಇದ್ದರೆ ಮಧ್ಯದ ಸಂಖ್ಯೆಯೇ ಸರಾಸರಿ ಅಂತ ನಿಮ್ಗೆ ಗೊತ್ತಿರಬೇಕಂತ ನಾನು ಹೇಳ್ತಾ ಇದ್ದೆ. 2, 3, 4 ಇದರ ಸರಾಸರಿ ಕೇಳಿದರೆ ವ್ಯತ್ಯಾಸ ಚೆಕ್ ಮಾಡಬೇಕು. 3ರಲ್ಲಿ 2 ಕಳೆದ್ರೆ 1 ಉಳಿತೆ, 4ರಲ್ಲಿ 3 ಕಳೆದ್ರೆ ಮಧ್ಯದೇ ಸಂಖ್ಯೆ ಸರಾಸರಿ ಅಂತ ಹೇಳ್ತಾ ಇದ್ದೀನಿ. ಭಾಳ ಇಂಥ ಪ್ರಶ್ನೆಗಳನ್ನು ಕೂಡ ಮಕ್ಕಳು ತಪ್ಪದೆ ನೀವು ಉತ್ತರಿಸ್ಬೋದು. ಇಲ್ಲ ನಮಗೆ ರೀತಿ ಸಹಿತನೇ ತಿಳಿಸಂತಂದರೆ ಇವುಗಳಿಗೆ ನಾವು ಏನಂತ ಕರಿತೀವಿ? ಪ್ರಾಪ್ತಾಂಕಗಳು ಅಂತ ಕರಿತಿದ್ದೇವೆ. ಪ್ರಾಪ್ತಾಂಕಗಳು ಪ್ರಾಪ್ತಾಂಕಗಳು ಅಂತ ಕರಿತಿದ್ದೀವಿ. ಪ್ರಾಪ್ತಾಂಕಗಳು ಯಾವ್ಯಾವು ಅಂತಂದರೆ ಅವು 2, 3, 4. ಈ ಪ್ರಾಪ್ತಾಂಕಗಳಿಂದ ನಾವು ಏನು ಕಂಡಿಬೋದು? ಪ್ರಾಪ್ತಾಂಕಗಳ ಮೊತ್ತ ಕಂಡಿಡ್ಬೋದು. ಪ್ರಾಪ್ತಾಂಕಗಳ ಮೊತ್ತ ಅಂದ್ರೆ ಆ ಸಂಖ್ಯೆಯನ್ನು ಕೂಡಿಸ್ಬೇಕು ಅಂತ ಅರ್ಥ. 2 + 3 + 4 ಕೂಡಿಸಿದರೆ 4 3 7, 7 2 9. ನೆಕ್ಸ್ಟ್ ನಾವು ಏನು ಕಂಡಿಬೋದು? ಪ್ರಾಪ್ತಾಂಕಗಳ ಸಂಖ್ಯೆ ಕಂಡಿಬೋದು. ಪ್ರಾಪ್ತಾಂಕಗಳ ಸಂಖ್ಯೆ ಅವನಿಗೆ ಎಣಿಸ್ತೇವೆ. ಎಷ್ಟಿದ್ದಾವೆ ಸಂಖ್ಯೆಗಳು? 1 2 3 ಇದ್ದಾವೆ. ಓಕೆ, ಇದರಿಂದ ನಾವು ಏನು ಕಂಡಿಬೋದು? ಸರಾಸರಿಯನ್ನು ಕಂಡಿಬೋದು. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ 9 ಇದೆ, ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ 3 ಇದೆ. 3 ಸರಾಸರಿ 3 ಬರ್ತಾ ಇದೆ ಅಂದರೆ ಆಯ್ಕೆ ಸಂಖ್ಯೆ 2 ರೈಟ್ ಆಗ್ತಾ ಹೋಗುತ್ತೆ. ಈಸಿಯಾಗಿ ನಾನು ಸರಳ ಮೆಥಡ್ ಏನು ಹೇಳ್ತಾ ಇದ್ದೆ? 2, 3, 4 ಇತ್ತು. ವ್ಯತ್ಯಾಸ ನೋಡಿಕೊಳ್ರಿ. ನಿಮ್ಮ ವ್ಯತ್ಯಾಸ ಆ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ 3ರಲ್ಲಿ 2 ಕಳೆದ್ರೆ 1 ಉಳಿತೆ, 4ರಲ್ಲಿ 3 ಕಳೆದ್ರೆ 1 ಉಳಿತದೆ ಅಂದರೆ ಈ ಮಧ್ಯದ ಸಂಖ್ಯೆಯೇ ಅದು ಸರಾಸರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಓಕೆ ವಿದ್ಯಾರ್ಥಿಗಳೇ, ನಾನು ಇವತ್ತು ನಿಮಗೆ 10
ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ನನ್ನ ಕ್ಲಾಸಸ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ಥರ ನನ್ನ ಕ್ಲಾಸಸ್ ಇವತ್ತು ನಡೆದಿರುವಂಥ ಕ್ಲಾಸಸ್ದ ಈ ವಿಡಿಯೋ ಕ್ಲಾಸ್ಗಳಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡೋದು ನೋಡಿರಿ. ಎಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಹೆಸರು, ನೀವು ಪಡೆದ ಅಂಕಗಳನ್ನು ತಿಳಿಸ್ಕೊಡಿ ಅಂತ ಹೇಳುತ್ತಾ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಈ ಒಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದೆ. ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದವನ್ನು ನೀವು ಉಚಿತವಾಗಿರುವಂಥ ಕ್ಲಾಸಸ್ಗಳನ್ನು, ವಿಡಿಯೋಗಳನ್ನು ನೀವು ನೋಡಬೇಕಾಗಿತ್ತಂದರೆ ಯೂಟ್ಯೂಬ್ನಲ್ಲಿ ಹೋಗಿ ನೀವು ಈ ಥರ ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಸರ್ಚ್ ಮಾಡಿಬಿಟ್ರೆ ಸಾಕು, ನಿಮ್ಮಲ್ಲಿ ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಸಬ್ಸ್ಕ್ರೈಬರ್ ಈ ಥರ ರೆಡ್ ಕಲರ್ ಮೇಲೆ ಒತ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಒತ್ತಿಬಿಟ್ರೆ ನಿಮಗೇನಾಗುತ್ತೆ, ನಾವು ಕಳಿಸ್ತಿರುವಂಥ ನೋಟಿಫಿಕೇಷನ್ ವೇಗವಾಗಿ ನಿಮ್ಮ ಮೊಬೈಲ್ಗೆ ಬರುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ನೀವು ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಬಗ್ಗೆ ಏನಾದರೂ ತಿಳಿದುಕೊಳ್ಬೇಕಾಗಿತ್ತು ಅಂದರೆ 94497712 ನಂಬರಿಗೆ ಕರೆ ಮಾಡಿ, 9900206264 ನಂಬರಿಗೆ ಕಾಲ್ ಮಾಡಿಕೊಳ್ಳಿ. ಈ ಥರ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಬಗ್ಗೆ ತಿಳಿದುಕೊಳ್ಳಿ. ಈ ಒಂದು ನಿಮ್ಮ ಮಕ್ಕಳ ಒಂದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತರಬೇತಿಯನ್ನು ಒಂದು ಪಡಿಬೇಕಾಗಿತ್ತು ಅಂದರೆ ಆ ನಂಬರಿಗೆ ಕರೆ ಮಾಡಿಕೊಂಡು ನಿಮ್ಮ ಮಕ್ಕಳ ಒಂದು ಪ್ರವೇಶ ಪಡೆದುಕೊಂಡು ನಿಮ್ಮ ಮಕ್ಕಳನ್ನು ಉನ್ನತವಾದ ಹುದ್ದೆಗಳಿಗೆ ಅಥವಾ ಶಾಲೆಗಳಿಗೆ ಸೇರಿಸಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ವಂದನೆ.